ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ. ನಮ್ಮ ವೀಕ್ಷಕರಿಗೂ ನಮಸ್ಕಾರ. ಸೊ ಸಾಮಾನ್ಯವಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಒರಿಜಿನಲ್ ರಿಸಲ್ಟ್ ಇರೋ ವಿಡಿಯೋಗಳನ್ನ ಸಾಕ್ಷಿಗಳ ಸಮೇತ ಕೊಟ್ಟಿದ್ದೀರಿ. ಸೊ ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಸ್ಪೆಷಲ್ ಆಗಿ ನಿಮ್ಮ ಹತ್ರ ಕೇಸ್ಗಳು ಬಂದವು, ನಮ್ಮ ವೀಕ್ಷಕರ ಗಮನಕ್ಕೆ ಈ ಥರನೂ ಒಂದು ಕೇಸ್ ನಾವು ಅಟೆಂಡ್ ಮಾಡಿದ್ದೀವಿ ಅಂತ ಹೇಳೋ ಥರದ್ದಿದ್ದರೆ, ಸೊ ಆ ಥರದ್ದು ವಿಡಿಯೋಗಳು ಇಲ್ಲಾಂದರೆ ಆ ಥರದ ಕೇಸ್ಗಳು ಯಾವ ಥರದ ತೊಂದರೆ ಡಿಫಿಕಲ್ಟ್ ಸಾಮಾನ್ಯ ಅಲ್ಲದೆ ಇರೋವಂಥದ್ದು ಇದ್ದರೆ ಹೇಳಿ, ಅದ್ರ ಬಗ್ಗೆ ಒಂದು ಪರಿಚಯ ಕೊಡಿ. ಸರ್, ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಮಾನವನು ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಕಷ್ಟನೇ. ಯಾಕಂತಂದರೆ ಈಗ ನೋಡಿ, ಒಂದು ಪ್ರಾಣಿ ಪಕ್ಷಿ ಪ್ರತಿಯೊಂದು ಭೂಮಿ ಮೇಲೆ ಹುಟ್ಟಿದಂಥವ್ರು ಕಷ್ಟ ಇದ್ದಿದ್ದೆ. ಯಾರು ನೆಮ್ಮದಿಯಾಗಿದ್ದಾರೆ ಅಂತೇಳಿ ನೋಡೋಣ, ಯಾರಿದ್ದಾರೆ ಅಂತೇಳಿ. ಎಲ್ಲರಿಗೂ ಏನೋ ಒಂದು ಇದ್ದೇ ಇರುತ್ತೆ ಅಂತ. ಸೂರ್ಯನಿಗೂ ಗ್ರಹಣ ಹಿಡಿತದೆ ಅಂತ ಹೇಳ್ತೀವಿ. ಹೌದು, ಅರ್ಥ ಆಯ್ತಾ? ಅಂದರೆ ಇಲ್ಲಿ ಒಬ್ಬ ಮಾನವನಿಗೆ ಇಂಥ ಟೈಮ್ಗೆ ಈ ಗಳಿಗೆ ಹಿಂಗೆ ಸಮಸ್ಯೆ ಬರ್ತೈತೆ ಅಂತೇಳಿ ಹೇಳೋದಕ್ಕೆ ಯಾರ ಕೈಯಾಗೂ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈಗ ನೋಡಿ, ಒಬ್ಬ ಮಾನವನು ಒಂದು ದಿನ ಬೆಳಗ್ಗೆ ನಾವು ಎದ್ದು ಮಲಗೋವರೆಗೂ 100 ಕಂಟಕಗಳು ಇವು ದಾಟಿ ದಿನಕ್ಕೆ ನೀವು ಹೋದ್ರೆ ಒಂದು ಜೀವನ. ಇವತ್ತು ಬದುಕಿದ್ದೀವಿ, ಮತ್ತೆ ಮಲಗಿದಾಗ ನಾಳೆ ಇನ್ನೇನು ಸಮಸ್ಯೆ ಬರ್ತಾವೆ ಹೇಳಂಗಿಲ್ಲ. ಈ ಥರ ಇದು ಗಂಡಾಂತರಗಳು ಅಂತ ಹೇಳ್ತೀವಿ. ಒಂದು ದಿನಕ್ಕೆ 100 ಗಂಡಾಂತರ ತಪ್ಪಿದ್ರೆ ಅವತ್ತು ಒಂದು ದಿನ ನಾವು ಒಂದು ದಿನ ಎಕ್ಸ್ಟ್ರಾ ಉಳ್ದಂಗೆನೆ ಇದು. ಈ ಥರ ಸಮಸ್ಯೆಗಳು. ಈಗ ನೋಡ್ರಿ, ಒಂದು ವಾಹನದಲ್ಲಿ ಆಗಲಿ, ಇಲ್ಲಾಂದರೆ ಒಂದು ಹಾವು ಕಚ್ಚಿದಾಗಲಿ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಲಿ, ಈ ಥರ ಕರೆಂಟ್ ಇದು ನೀರು ಎಷ್ಟಿದ್ದಾವೆ ಸರ್ ಇವು. ಪ್ರತಿಯೊಂದರಲ್ಲೂ ಒಂದು ಕಡೆ ಮೂವ್ಮೆಂಟ್, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಿಡ್ಲಲ್ಲಿ ಎಷ್ಟೋ ದಾರಿಗಳನ್ನ ನಾವು ಎದುರಿಸ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಅಂಥೋ ಇದರಲ್ಲಿ ಕೆಲವು ಏನು ಮಾಡ್ತಾರೆ ಅಂದರೆ ಇವೆಲ್ಲ ದಾಟಿ ಏನೋ ಅವ್ರ ಅವ್ರ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಅಂತಂದರೆ ಈ ಶತ್ರುಗಳು ಬಿಡಂಗಿಲ್ಲ ಇವ್ರನ್ನ. ಅದರಲ್ಲಿ ಇದೊಂದು ಎಕ್ಸ್ಟ್ರಾ ಇವು ಅಂದರೆ ಈ ಮಾಟ ಮೋಡಿ ಅಂತೇನು ಹೇಳ್ತೀವಲ್ಲ, ಈ ಥರ ಇವು ಸಮಸ್ಯೆಗಳಿವು. ಇವು ನೋಡಿ ಸರ್, ಹೆಂಗೆ ಮಾಡ್ತಾರೆ ಅಂತಂದರೆ, ಕೆಲವು ಇದ್ರದ್ದು ಸಮಸ್ಯೆ ಹೇಳ್ತೀನಿ. ನೆಕ್ಸ್ಟ್ ಸ್ಟೋರಿಯಲ್ಲಿ ಒಂದು ಚೌಡಿ, ಈಗ ನೀವು ಆಲ್ರೆಡಿ ಕೇಳಿರ್ತೀರಿ ಚೌಡಿ ಪ್ರಯೋಗ ಅಂದರೆ ಹೆಂಗೆ ಏನು ಅಂತೇಳಿ. ಅದು ಈಗ ನಾವು ನೋಡಿರೋ ಪ್ರಕಾರ, ನಾವು ಈ ನಡುವೆ ಎಲ್ಲ ಆಲ್ಮೋಸ್ಟ್ ಬಿಡಿಸಿರೋ ಪ್ರಕಾರ, ಅದು ಯಾವ ರೀತಿ ತಯಾರು ಮಾಡ್ತಾರೆ, ಅದು ಯಾವ ರೀತಿ ಬಿಡ್ತಾರೆ, ಅದು ಬಂದಾಗ ಇವ್ರಿಗೆ ಎಷ್ಟು ರಿಪ್ಲೈ ಕೊಡ್ತದೆ, ಯಾವ ರೀತಿ ತೊಂದರೆಗಳು ಅನುಭವಿಸ್ತಾರೆ, ಕಷ್ಟಗಳು ಹೆಂಗೆ ಅನುಭವಿಸ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇದರಲ್ಲಿ ಮಾತಾಡೋಣ. ಈಗ ನೋಡಿ, ಇವ್ರಿಗೆ ಕೆಲವ್ರಿಗೆ ನಾನು ಹೇಳಿದ್ನಲ್ಲ ಸಮಸ್ಯೆಗಳು, ಗಂಡಾಂತರಗಳು, ಇವು ಈ ಥರ ಒಂದು ಪ್ರಯೋಗಗಳು ಮಾಡ್ತಾರೆ. ಇದು ಅಂತಂದರೆ ಈಗ ಡೈರೆಕ್ಟ್ ನಾವು ನೀವು ಜಗಳ ಆಡೋಂಗಿಲ್ಲ. ಜಗಳ ಆಡಿದ್ರೆ ಈಗ ಕೋರ್ಟು ಸ್ಟೇಷನ್ ಕಾನೂನು ಅಂತ ಹೋಗ್ತಾರೆ. ಈಗ ಅದಕ್ಕೆ ಇವೇನು ಮಾಡ್ತಾರೆ ಅಂತಂದ್ರೆ ಈ ಥರ ಅಡ್ಡದಾರಿಗಳು ಹಿಡಿತಾರೆ ಇವು. ಅವ್ರ ಮೇಲೆ ತೊಂದರೆಗಳು ಮಾಡೋಂಥ ಪ್ರಯೋಗಗಳು ಮಾಡೋಂಥದ್ದು. ಇವ್ರಿಗೂ ನಷ್ಟನೇ, ಅವ್ರಿಗೂ ನಷ್ಟನೇ. ಇಲ್ಲಿ ಜೀವನ ನೋಡ್ರಿ, ಈಗ ಇವರು ಹಾಳಾಗ್ತಾ ಇರ್ತದೆ, ಇವ್ರದ್ದು ಹಾಳಾಗ್ತಾ ಇರ್ತದೆ. ಇಲ್ಲಿ ಎರಡೂ ಕಡೆ ಡ್ಯಾಮೇಜು. ಇವನಿಗೆ ಒಬ್ಬ ತೊಂದರೆ ಮಾಡಬೇಕು ಅಂತಂದರೆ ಒಂದು ಮಾಂತ್ರಿಕನಿಗೆ ಅವನಿಗೂ ಸುಮಾರು ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಲ್ವಾ. ಇವರು ರೆಡಿ ಮಾಡ್ಬೇಕಂತಂದರೆ ಇವ್ರಿಗೂ ಹಣ ವೇಸ್ಟ್ ಆಗುತ್ತೆ, ಎರಡೂ ಕಡೆ ಲಾಸ್ ಆಗುತ್ತೆ. ಈ ಥರ ಜೀವನ ಇದು. ಈ ಥರ ಒಂದು ಅವರಿಗೆ ಯಾವ ರೀತಿ ಪ್ರಯೋಗ ಮಾಡಿದ್ರು ಅಂತಂದರೆ, ಈ ಅಕ್ಕಪಕ್ಕದಲ್ಲಿನೇ ಜಗಳಗಳು ಮಾಡ್ಕೊಂಡಿದ್ದಾರೆ ಇವರು. ಜಗಳಗಳು ಯಾವ ರೀತಿ ಅಂತಂದರೆ, ಇವರು ಒಂದು ಚೆನ್ನಾಗಿದ್ದಾರೆ, ತುಂಬ ಕುಟುಂಬ ಅಂದರೆ ಇವರು ಆವಾಗ ತಾನೇ ಇವರೆಲ್ಲ ಒಂದು ಜೀವನದಲ್ಲಿ ಏಳು ಬೀಳುಗಳೆಲ್ಲ ಬಿದ್ದು ಒಂದು ಲೆವೆಲ್ಗೆ ಬಂದಿದ್ರು ಇವರು. ಜೀವನ ನೆಮ್ಮದಿ, ಪ್ರತಿಯೊಬ್ಬರು ಒಂದು ಬದುಕು ಕಟ್ಟಬೇಕು ಸರ್ ಇಲ್ಲಿ. ಹೌದು. ಈಗ ಒಬ್ಬ ಮನುಷ್ಯ ನೋಡ್ರಿ, ದೊಡ್ಡವನಾಗಿದ್ದಾನೆ ಅಂತಂದರೆ ಸಣ್ಣದ್ರಿಂದಲೇ ಬರೋದವರು. ಎಲ್ಲ ನಷ್ಟ ಕಷ್ಟಗಳು ಜೀವನಗಳದ್ದು ಎಲ್ಲ ಇದಾಗಿ ಆಮೇಲೆ ಒಂದು ಗುರಿ ಮುಟ್ಟಕ್ಕಾಗೋದು. ಏಕಾಏಕಿ ಯಾರೂ ದೊಡ್ಡ ಇವ್ರು ಆಗಕ್ಕಾಗಲ್ಲ ಇಲ್ಲಿ ಅಲ್ವಾ. ಸ್ಟೆಪ್ಪು ಅವರು ನೋಡ್ಕೊಂಡು ಬಂದಿರ್ತಾರೆ. ಈ ಥರ ಆಗ್ತಾ ಇರ್ತದೆ. ಇವ್ರಿಗೆ ಈ ಥರ ತೊಂದರೆಗಳು ಮಾಡಿ ಒಂದು ಮಾರಣಾಂತಿಕ ಪ್ರಯೋಗ ಮಾಡಿದ್ದು ಇವರಿಗೆ. ಒಂದು ಮಾರಣಾಂತಿಕ ಪ್ರಯೋಗ ಮಾಡಿ ಇವ್ರ ಮೇಲೆ ತೊಂದರೆಗಳು ಮಾಡಿದ್ದು ಯಾರೋ ಅಕ್ಕಪಕ್ಕದವ್ರೆ. ಅಂದರೆ ಇವ್ರ ಏಳಿಗೆನ ಸಹಿಸ್ಲಕ್ಕಾಗ್ದಿರೇನೆ ಇವ್ರು ಹೆಂಗೋ ನೆಮ್ಮದಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ, ಕುಟುಂಬ ಎಲ್ಲ ನಿಮಿಟಾಗೈತೆ, ಎಲ್ಲ ಸಂಪಾದನೆಗಳು ಮಾಡ್ಕೊಂಡಿದ್ದಾರೆ ಅಂತೇಳಿ. ಅಂದರೆ ಇವಾಗ ಏನು ಹೇಳ್ತೀವಿ ಅಂತಂದರೆ, ಇರುವೆ ಬಾರ ಇರುವೆಗೆ, ಆನೆ ಬಾರ ಆನೆಗೆ, ಸೊಳ್ಳೆ ಬಾರ ಸೊಳ್ಳೆಗೆ. ಈ ಥರ ಇವ್ರದ್ದು 100 ಕಷ್ಟಗಳು ಇರ್ತಾವೆ. ಇಲ್ಲಿ ನೋಡೋದಕ್ಕೆ ಮಾತ್ರ ಇವರು ಏನೋ ಚೆನ್ನಾಗಿದ್ದಾರೆ, ಆದರೆ ಆಲ್ರೆಡಿ ಇವರು ಬಾಡಿಗೆ ಮನೆಗೆ ಇದ್ದಿದ್ದು. ನೀವು ಸ್ವಂತ ಮನೆ ಅಂತಲ್ಲ, ಈಗೆಲ್ಲ ಸ್ವಂತ ತೆಗಿಬೇಕು. ಎಲ್ಲ ಜೀವನ ಈಗೇನೋ ಒಂದು ಲೆವೆಲ್ಗೆ ಬಂದಿದ್ದೀರಿ. ಎಲ್ಲ ಕಷ್ಟಗಳು
ಮೆಟ್ಟು ನಿಂತು ಇವತ್ತೇನೋ ಒಂದು ತಿನ್ನೋದಕ್ಕೆ ಉಣ್ಣೋದಕ್ಕೆಲ್ಲ ನೆಮ್ಮದಿಯಾಗೈತೆ, ಇನ್ನೇನೋ ಒಂದು ಲೈಫು ಮುಂದಕ್ಕೆ ತಗೋಣ, ಮಕ್ಕಳನ್ನೆಲ್ಲ ಒಂದು ಲೆವೆಲ್ಗೆ ತಗೋಣ ಅನ್ನೋ ಟೈಮಿಗೆ ಇವರೇನೋ ಪಕ್ಕದಲ್ಲಿ ಜಗಳ ಮಾಡ್ಕೊಂಡು ಮಾರಣಾಂತಿಕ ಪ್ರಯೋಗಗಳು, ಮಶಾನ ಪ್ರಯೋಗಗಳು ಈ ಥರ ಎಲ್ಲ ಮಾಡಿ ಶುದ್ಧ ಪ್ರಯೋಗಗಳು ಮಾಡಿ ಅವ್ರಿಗೆ ಎಫೆಕ್ಟ್ಗಳಾಗಿದ್ದು. ಇವ್ರಿಗೆ ಎಫೆಕ್ಟ್ ಆಗಬೇಕಾಗಿತ್ತು ಕಾರಣಾಂತರದಿಂದ ಅವ್ರ ಯಜಮಾನರು ತೀರೋದ್ರು ಇಲ್ಲಿ. ತೀರೋದ್ರು ನೋಡ್ರಿ. ಅವ್ರಿಗೆ ಹೆಂಗಾಗ್ತಾ ಇತ್ತು ಅಂತಂದರೆ ಮನೆ ಒಳಗಡೆ ಇರೋಕ್ಕಾಗ್ತಾ ಇರಲ್ಲಂತೆ, ಮತ್ತು ತಲೆ ನೋವು, ತಲೆ ಒಡೆದಂಗೆ ಆಗೋದು, ಯಾರೋ ಬಂದೇನೋ ಮಾಡ್ತಾ ಇದ್ದಾರೆ ಅನ್ನೋದು, ಮತ್ತು ಇವ್ರ ಕೆಲಸಗಳೆಲ್ಲ ಅಷ್ಟು ಚೆನ್ನಾಗಿ ನಡೀತಾ ಇದ್ದ ಕೆಲಸಗಳು, ಮತ್ತು ಅವ್ರ ಕೆಲಸಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ದಿರ ಮಾಡೋಕ್ಕಿದ್ರು. ಮತ್ತು ಇವ್ರ ಮಕ್ಕಳಿಗೆ ನೋಡ್ರಿ, ನಾವು ಅವತ್ತು ಅವ್ರ ಮನೆಗೆ ಹೋಗ್ಬೇಕು, ಯಜಮಾನ್ರೆಲ್ಲ ಪಾಪಿದ ಕಾಲವಾಗಿದ್ರಂತೆ, ಅವ್ರಿಗೆ ಅವತ್ತು ಚೆನ್ನಾಗಿದ್ದ ಮಗುಗೆ ಜ್ವರ, ಆಟೋಮೆಟಿಕಾಗಿ ಜ್ವರ ಆಗಿ ಈ ಥರ ಎಲ್ಲೇನೋ ಒಂದು ದೇವಸ್ಥಾನಕ್ಕೆ ಹೋಗಿ ಅದು ರೆಡಿ ಮಾಡಬೇಕು ಅಂತಂದರೆ ತೊಂದರೆಗಳು. ಇವ್ರ ಮನೆ ದೇವ್ರಿಗೆ ಹೋಗಿ ಆಲ್ರೆಡಿ 4 ವರ್ಷ ಆಗಿತ್ತಂತೆ. ಸೊ ಅಲ್ಲಿ ಹೋಗೋಕ್ಕೆ ಬಿಡ್ತಾ ಇಲ್ಲ ಅಂತ, ಬಿಡ್ತಾನೆ ಇರಲಿಲ್ಲಂತೆ. ಕ್ಲಿಯರಾಗಿ ಓದ್ತಾ ಇರ್ಬೇಕೀಗ, ಇಲ್ಲಿ ಇರಬಾರ್ದಿನ್ನ. ಈ ಥರ ತೊಂದರೆಗಳು ಮಾಡಿ ಮರಣಾಂತಿಕ ಪ್ರಯೋಗಗಳು ಮಾಡಿ ಅವ್ರಿಗೆ ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದರು. ಆಮೇಲೆ ಅದೇನೇನಾಗಿತ್ತು, ಅದೇನು ಬಂತು, ಮತ್ತು ಅದನ್ನೆಲ್ಲ ನಾವು ಬಿಡಿಸಿ ಅದನ್ನೆಲ್ಲ ಇದು ಮಾಡಬೇಕಾದ್ರೆ, ಅದನ್ನೆಲ್ಲ ತೆಗಿಬೇಕಾದ್ರೆ ಅವ್ರ ತಲೆ ಮೇಲೆ ಏನೋ ಒಂದು ಇದು ಬಿದ್ದಂಗೆ, ಬಂಡೆ ಬಿದ್ದಂಗೆ ಬಿತ್ತು ಅಂತ ಹೇಳ್ತಿದ್ರು. ಅದು ವಿಡಿಯೋದಲ್ಲಿ ಐತೆ. ಇವಾಗ ಹೆಂಗೈತೆ ದೇಹ ಎಲ್ಲ ನೋಡು, ಉಸಿರಾಟ ನೀಟಾಗಿ ಪರ್ಫೆಕ್ಟಾಗಿ ಐತಮ್ಮ ಈಗ. ಕೈ ಜೋ ಬಿಟ್ಟಿದೆ, ಬಿಟ್ಟಿದೆ. ಇಲ್ಲಿಂದ ಹೋಗ್ತಾ ಇದೆ ಸ್ವಲ್ಪ. ಈಗೆಲ್ಲ ಆರಾಮಾಯ್ತಾ? ಪಕ್ಕ ಕ್ಲಾರಿಟಿ ಐತಲ್ಲ? ಏನೋ ತಲೆ ಮೇಲೆ ಭಾರ ಬಿತ್ತು ಸರಿಯಾಗಿ ಬಿಟ್ಟು ಎಲ್ಲ ಬಿಟ್ಟೋದಾಯ್ತಾ? ಬಿಟ್ಟೋಯ್ತಾ? ಗೊತ್ತಿಲ್ಲ. ಎಲ್ಲ ಬಿಟ್ಟೋದಂಗಾಗಿ ಮನ್ಸಕ್ಕೆ ನೆಮ್ಮದಿ ಐತಿ ಈಗ. ಸಮಾಧಾನ ಇದೆ. ಹೊಟ್ಟೆಲಿ ಇನ್ನೂ ಇಷ್ಟು ದಪ್ಪ ಇತ್ತು, ಹೋಯ್ತು, ಎಲ್ಲ ಹೋಯ್ತಾ? ಸಮಾಧಾನ. ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ತಲೆ ಮೇಲೆ ಭಾರ ಬಿದ್ದಿದ್ದು ಗ್ಯಾರಂಟಿ ಗೊತ್ತಾಯ್ತು. ಭಾರ ಬಿದ್ದಿದ್ದು ಗೊತ್ತಾಯ್ತು. ಭಾರ ಬಿದ್ದಿದ್ದು ಗೊತ್ತಾಯ್ತು. ಹೊಟ್ಟೆ ಒಳಗಡೆ ಗಡ್ಡೆ ಥರ ಇತ್ತ? ಏನೋ ಕಲ್ಲು ಥರ ಇತ್ತು. ಕಲ್ಲು ಇಲ್ಲಿಂದ ಬರೋದು. ಈಗೆಲ್ಲ ಏನಿಲ್ಲಲ್ಲ, ಎಲ್ಲ ಹೋದಂಗಾಯ್ತು ಅಲ್ಲ? ಕೈಯಲ್ಲಿ ಏನೋ ಒಂಥರ ಇಸಿದ್ದಂಗಾಯ್ತು. ಕೈಯಲ್ಲಿನೂ ಏನೋ ಇಸಿದ್ದಂಗಾಯ್ತು, ಗೊತ್ತಿಲ್ಲ. ಎಲ್ಲ ಫ್ರೀ ಆಯ್ತಮ್ಮ? ಸಮಾಧಾನ ಆಯ್ತಾ? ಸಮಾಧಾನ ಸ್ವಾಮಿ. ಏನು ಅಂತ ಗೊತ್ತಿಲ್ಲ. ತುಂಬಾ ಏನೋ ತೊಂದರೆ ಆಗಿದೆ. ಇಲ್ಲಿ ಎಲ್ಲ ಆರಾಮ್ ನೆಮ್ಮದಿ ಆಯ್ತಾ? ಸಮಾಧಾನ? ಕೈ ಬಿಟ್ಟೋಯ್ತು ನನಗೆ. ಸಮಾಧಾನ ಆಯ್ತು. ಬಿಟ್ಟೋಯ್ತು ಕೈ ನಂದು. ಎಷ್ಟು ಜೋಗಿತ್ತು, ಎಷ್ಟು ಹೊಟ್ಟೆಲಿ ಏನಿತ್ತು, ಇಲ್ಲಿದ್ದಿದ್ದು ಹಿಂಗೆ ಬಂತು ಗೊತ್ತಿಲ್ಲ. ಇಷ್ಟು ದಪ್ಪ ಗೊತ್ತಿಲ್ಲ. ಕ್ಲಿಯರ್ ಆಯ್ತು. ಏನೋ ಇಲ್ಲಿತ್ತು, ಇಲ್ಲಿ ಬಂದು ಮೇಲೆ ಬಂದಂಗಾಯ್ತು. ತಲೆ ಮೇಲೆ ಭಾರ ಬಿದ್ದಿದ್ದಂತೂ ಗೊತ್ತು. ಏಟ್ ಆಗಿದೆ. ಮನ್ಸಕ್ಕೆ ನೆಮ್ಮದಿ ಆಯ್ತಲ್ಲ? ಸಮಾಧಾನ ಇದೆ. ಆರಾಮಾಯ್ತಲ್ಲ? ಸಮಾಧಾನ ಇದೆ. ಸಮಾಧಾನ ಅದಕ್ಕಿಂತ ಇನ್ನೇನು ಬೇಕು? ಆರಾಮಿದ್ದೀನಿ. ಓಕೆ. ನಮ್ಮ ವೀಕ್ಷಕರಿಗೆ ಅದು ನೀಟಾಗಿ ನೋಡಿಸಿ, ಅದು ಅವ್ರಿಗೆ ಏನೇನಾಗಿತ್ತು, ಏನೇನು ಸಮಸ್ಯೆ ಆಗಿತ್ತು, ಅದು ಯಾವ ರೀತಿ ತೆಗೆದಿದ್ದೀವಿ, ಅದು ಯಾವ ರೀತಿ ಸಮಸ್ಯೆ ಕ್ಲಿಯರ್ ಆಯಿತು ಅನ್ನೋದು ನಮ್ಮ ವೀಕ್ಷಕರಿಗೆ ಅದು ಇದು ಮಾಡೋಣ, ತೋರ್ಸೋಣ. ಈಗ ರಿಟರ್ನ್ ಯಾರು ಮಾಡಿದಾರೆ ಅವ್ರ ಮನೆಗೆ ಹೋಗ್ತೀಯಾ? ಹೊಟ್ಟೋಗ್ಬಿಡ್ತೀನಿ. ಆಗ್ತಾ ಇಲ್ಲ. ತುಂಬಾ ಕಷ್ಟ ಆಗ್ತಿದೆ ನನಗೆ. ಇದು ತಲೆ ಮೇಲೆ ಭಾರ ಬಿದ್ದಂಗಾಯ್ತು. ಹೊಟ್ಟೋಗ್ತೀನಿ. ಹೋಗು, ನಮ್ಮನ ಮೇಲೆ ಪ್ರಮಾಣ ಮಾಡಿ ಹೋಗ್ಬೇಕೀಗ. ಹೋಗ್ಬಿಡ್ತೀನಿ. ಮಾಡು. ಹೋಗ್ಬಿಡ್ತೀನಿ ನಾನು. ಇವತ್ತೇ ಹೊಟ್ಟೋಗ್ಬಿಡ್ತೀನಿ. ಆಯ್ತು, ಹೋಗು. ಹೊಟ್ಟೋಗ್ತೀನಿ. ಸುಸ್ತಾಗ್ತಾ ಇದೆ ಹೋಗಕ್ಕೆ. ಯಾರು ಮಾಡಿಸಿದಾರೆ ಅವ್ರಿಗೆ ಹೋಗ್ಬೇಕೀಗ ನೀನು. ಈಗ ಬಾಲ್ಕಿಗೆ ಏನೇನು ತೊಂದರೆ ಕೊಟ್ಟೆ ಅದೇ ಥರ ಅಲ್ಲಿ ಹೋಗ್ಬಿಡು. ಇಲ್ಲ, ನಾನು ಇರಲ್ಲ ಇಲ್ಲಿ. ಇರಲ್ಲ, ನನ್ನ ಬಿಡ್ತಾ ಇಲ್ಲ. ಅಲ್ಲಿಗೆ ಹೊಟ್ಟೋಗ್ತೀನಿ. ಅಲ್ಲಿಗೆ ಹೊಟ್ಟೋಗ್ತೀನಿ. ಮೈಯೆಲ್ಲ ಒಂಥರ ಆಗ್ತಿದೆ. ಹೊಟ್ಟೋಗ್ತೀನಿ. ಅಮ್ಮನ ಮೇಲೆ ಪ್ರಮಾಣ ಮಾಡು. ಮಾಡ್ಬೇಕು ನೀನು. ಸುಮ್ಮನೆ ನೀನು ಹೋಗ್ತೀನಿ. ಹೋಗು. ಹೋಗ್ತೀನಿ ನಾನು. ಅವಳ ಮನೆಗೆ ಹೋಗ್ತೀನಿ. ಅವ್ರ ಮನೆಗೆ ಹೋಗ್ತೀಯಾ? ಅವಳನ್ನ ಬಿಡಲ್ಲ. ತೊಂದರೆ ಮಾಡು ಅಂತ ಕಳಿಸಿದ್ದಾಳೆ.
ಎಲ್ಲೂ ಬಿಡ್ತಾ ಇಲ್ಲ ನನ್ನನ್ನು. ಹ್ಞೂ ಕಷ್ಟ ಆಗ್ತಿದೆ. ಆಯ್ತು ಹೋಗ. ಹೊಟ್ಟೋಗ್ತೀನಿ ಹ್ಞೂ ಹೊಟ್ಟೋಗ್ತೀನಿ. ಈ ಥರ ಅದು ಸಮಸ್ಯೆ ಕ್ಲಿಯರ್ ಮಾಡಿದ್ಮೇಲೆ ಇವತ್ತು ಅವ್ರು ಚೆನ್ನಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಆರಾಮಾಗಿದ್ದಾರೆ. ಅವತ್ತು ನಾವು ಅವ್ರ ಮನೆಗೆ ಹೋಗಿದ್ದೀವಿ, ಅದೆಲ್ಲ ಇದನ್ನೆಲ್ಲ ರೆಡಿ ಮಾಡಬೇಕು ಅಂತೇಳಿ. ಅವ್ರು 9 ಗಂಟೆಗೆ ಬರೋಕ್ಕೆ ಹೇಳಿದ್ರು. ಆಲ್ರೆಡಿ 11 ಗಂಟೆಗೇ ಇಬ್ಬರಿಗೂ ಹುಷಾರಿಲ್ಲ. ಅವತ್ತೇನೆ ಹುಷಾರಿಲ್ಲ. ಆಮೇಲೆ ಫೋನ್ ಮಾಡ್ತಾ ಇದ್ದಾರೆ, ಗುರುಗಳೇ ನಾವು ಹೇಳ್ಬಿಟ್ವಿ, ಏನು ಮಾಡೋದು, ನೀವು ಎಷ್ಟೊತ್ತಾಗಲ್ಲ 11-11:15 ಅಂತಂದರೆ ಆಸ್ಪತ್ರೆಯಲ್ಲಿದ್ದೀರಿ ಅಂತಂದರು. ಏನಕ್ಕಮ್ಮ ಅಂತಂದರೆ, ಏನು ಇದಕ್ಕಿದ್ದಂಗೆ ಜ್ವರ, ಹೊಟ್ಟೆ ನೋವು ಈ ಥರ ಆಗ್ತಾನೇ ಇಲ್ಲ ಅಂತಂದರು. ಸರಿ ನೀವು ನೋಡ್ಸ್ಕೊಂಡು ಬನ್ನಿ ಅಂತೇಳಿ ಅವರು ಬಂದಾದ್ಮೇಲೆ ಚಿಕ್ಕ ಮಗ ಹೋಗಿ ಮಲಗ್ಬಿಟ್ಟೈತೆ. ಸರ್ ನೀವು ನಮ್ಮಲ್ಲ, ಇದು ನೋಡ್ರಿ ಇದು ಹೆಂಗೆ ಅಂತಂದರೆ ಕೆಲವು ಪ್ರಯೋಗಗಳು ಮಾಡಿದ್ಮೇಲೆ ಆ ರೀತಿ ತೊಂದರೆ ಆಗ್ತೈತೆ. ನಾವು ಮನೆಗೆ ಹೋದ್ವಲ್ಲ, ಜ್ವರ, ತಲೆನೋವು, ಹೊಟ್ಟೆ ನೋವು, ಆ ಮಗುವನ್ನು ಕುತ್ತರಿಸಿ ಒಂದೇ ಮಂತ್ರ ಹಾಕಿದ್ದು ಸರ್ 5 ನಿಮಿಷಕ್ಕೆ ರೆಡಿ ಆಯಿತು. ಇದು ಪ್ರಾಮಿಸ್, ಇದು ಸತ್ಯ, ಇದು ಸೂಪರ್ ಅಲ್ಲ. ಅವರು 5 ನಿಮಿಷಕ್ಕೆ ಇದು ರೆಡಿ ಮಾಡಿದ್ವಿ. ಆ ಥರ ತೊಂದರೆಗಳು ಮಾಡಿದ್ದು. ಎಫೆಕ್ಟ್ ತೊಂದರೆಯಿಂದ ಅದು ಬಂದಿತ್ತು. ಅದು ಬಂದ ಆಸ್ಪತ್ರೆ ಕಾಯಿಲೆ ಅಲ್ಲ, ಆಸ್ಪತ್ರೆದಲ್ಲ ಅದು. ಆ ಮಗುಗೆಲ್ಲ ಇದಾದ್ಮೇಲೆ ಮತ್ತೆ ಆ ಮಗನೇ ಎದ್ದು ಓಡಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಅದು ಕ್ಲಿಯರ್ ಆಯ್ತು ನೋಡಿ. ಈ ಥರ 5 ನಿಮಿಷಕ್ಕೆ ಎಬ್ಬರಿಸಿದ್ದೀವಿ ಅಂತಂದರೆ ಅದು ಎಷ್ಟು ಕೆಲಸ ಮಾಡ್ತಾ ಇರ್ತದೆ. ಅದು ಹೌದು, ಮರಣಾಂತಿಕ ಪ್ರಯೋಗಗಳು ಈ ಥರ ಮಾಡಿ ಕ್ಲಿಯರ್ ಆಯ್ತು ಇವತ್ತು. ಸೊ ಕ್ಲಿಯರ್ ಅಂದರೆ ಅದು ಯಾವ ಥರದ್ದು ಎಫೆಕ್ಟ್ ಆಗಿದೆ ಅಂದರೆ ತೊಂದರೆ ಪ್ರಯೋಗ ಆಗಿದ್ದು ಯಾವ ಥರದ್ದು? ಅದೇ ಹೇಳಿದ್ವಲ್ಲ, ಒಂದು ಕ್ಷುದ್ಧ ಪ್ರಯೋಗ, ಮಶಾನ ಪ್ರಯೋಗ ಮಾಡಿದ್ದು. ಆ ಪ್ರಯೋಗಗಳು ಬಿಟ್ಟು ಇವರಿಗೆ ಅಷ್ಟು ಎಫೆಕ್ಟ್ಗಳು ಕೊಟ್ಟು ಎಲ್ಲ ಕಡೆನೂ ಲಾಸು, ನಷ್ಟ, ಕಷ್ಟಗಳು ಜೀವನದಲ್ಲಿ ಅವ್ರು ಇರಲೇಬಾರದು ಅಂತೇಳಿ ಪ್ಲ್ಯಾನ್ ಮಾಡಿದ್ದು. ಅವ್ರಿಗೆ ಹೇಳ್ತೀವಲ್ಲ ನಾವು, ಯಾವುದೇ ಒಬ್ಬ ಮನುಷ್ಯನಿಗೆ ಎಫೆಕ್ಟ್ ಆಗಬೇಕು ಅಂತಂದರೆ ಗ್ರಹಗತಿಗಳ ಆಧಾರ ಇರ್ತದೆ. ಅಂದರೆ ಇವರು ಮಕ್ಕಳಿಗೆ ಮತ್ತು ಈಕೆಗೆ ಗ್ರಹಗತಿಗಳೇನೋ ಆ ತಾಯಿ ಅನುಗ್ರಹದಿಂದ ಚೆನ್ನಾಗಿತ್ತು. ಅವರ ಯಜಮಾನ್ರದ್ದು ಸ್ವಲ್ಪ ಎಫೆಕ್ಟ್ ಆಗಿದ್ರಿಂದ ಅವರು ಸೊ ಅವರು ಅಂದರೆ ಇದಕ್ಕೆ ಇನ್ನು ಸ್ವಲ್ಪ ಬಿಫೋರ್ ಏನಾದರೂ ಪೂಜೆಗಳಾಗಿದ್ದು ಇನ್ನೊಂದು ಸ್ವಲ್ಪ ಮೊದಲೇ ಏನಾದರೂ ಇದನ್ನ ಕ್ಲಿಯರ್ ಮಾಡ್ಕೊಂಡಿದ್ರೆ ಅವ್ರು ಉಳಿಯೋರು. ಅದೇ ಅವರು ಮಗ ಹೇಳ್ತಂತೆ, ಮಗಳು ಇಲ್ಲ ಅಮ್ಮ ಈ ಥರ ನಾವು ಮೊದಲೇನೆ ಗುರುಜಿ ವರ್ತಕ್ಕೆ ಹೋಗಿರೋ ಅಪ್ಪನೂ ಉಳಿಯೋದು ಅಂಥೇಳಿ ಅವರು ಪಾಪ ತುಂಬ ಕಣ್ಣೀರಿಟ್ರು. ಯಾಕಂತಂದರೆ ನೋಡಿ ಸರ್, ಇಲ್ಲಿ ನಾವು ಕೂತ್ಕೊಂಡು ಇಲ್ಲಿ ಹೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಅಂತಂದರೆ, ಯಾಕಂದರೆ ಅವರು ಆ ಥರ ಒಂದು ಪ್ರಯೋಗ ಅವ್ರ ಬಗ್ಗೆ ಆ ಥರ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಮ್ಗೆ ಅವರು ಪಾಪ ಆ ಥರ ತೊಂದರೆ ಆಗಿದೆ ಅಂತ ನಾವು ಹೇಳೋದಕ್ಕೆ ಇದಾಗ್ತಾ ಇಲ್ಲ. ಯಾಕಂದರೆ ಅವ್ರ ಕುಟುಂಬ ಅಷ್ಟು ಕಷ್ಟ ಇವತ್ತು ನೋಡ್ರಿ. ಒಂದು ಯಾಕಂದರೆ ದುಡಿತಾ ಇರೋ ವ್ಯಕ್ತಿನೇ ಕಳ್ಕೊಂಬಿಟ್ರೆ ಅವ್ರ ಜೀವನ ಹೆಂಗಿರ್ತದೆ? ಮೇನ್ ಪಿಲ್ಲರ್ ಅಲ್ವಾ ತಂದೆ, ಮೇನ್ ಪಿಲ್ಲರು. ಯಾಕಂತಂದ್ರೆ ಆಕೆನೂ ಇನ್ನೂ ಹೊರಗಡೆ ಹೋಗಿಲ್ಲ, ಎಲ್ಲ ಗಂಡನ ಮೇಲೇ ಜೀವನ ಆಧಾರವಾಗಿದ್ದಿದ್ದು. ಈ ಕಡೆ ಮಕ್ಕಳು, ಈ ಕಡೆ ಇವರು, ಜೀವನ ಬಾಡಿಗೆ. ಒಂದಿನ 1 ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂತಂದ್ರೆ ಹೆಂಗಿರ್ತದೆ? ಮತ್ತು ಒಂದಿನ ಊಟ ಮಾಡಿಲ್ಲ ಅಂತಂದ್ರೆ ಹೆಂಗಿರ್ತದೆ? ಇವೆಲ್ಲ ನಾವು ನೋಡ್ಬೇಕಲ್ಲ ಜೀವನಗಳು. ಈ ಥರ ಎಫೆಕ್ಟ್ಗಳಾಗಿ ಅವ್ರಿಗೆ ತುಂಬ ನಷ್ಟ, ಕಷ್ಟಗಳಾಗೋಗಿತ್ತು. ಇವತ್ತೇನಂತಂದರೆ ಒಂದು ತಾಯಿ ಅನುಗ್ರಹದಿಂದ, ಆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವರು ಸುಮಾರು ಎಲ್ಲ ಕಡೆ ಹೋಗಿದ್ರಂತೆ. ಅದು ಪರಿಹಾರ ಆಗದಿರ ಇಲ್ಲಿ ಬಂದು ಎಲ್ಲ ಕಂಡಿಡಿದು, ಆಮೇಲೆ ಅದೇನೋ ಒಂದು ಶಕ್ತಿ, ಒಂದು ಕ್ಷುದ್ಧ ಶಕ್ತಿ ಆಕೆ ಮೈ ಮೇಲೆ ಬಿಟ್ಟು ಆ ರೀತಿ ತೊಂದರೆ ಮಾಡ್ತಾಯಿತ್ತು. ಅದನ್ನೆಲ್ಲ ಕರೆಸಿ, ಅದನ್ನು ವಿಡಿಯೋದಲ್ಲಿ ನೋಡಿಸಿದ್ದು, ಅದೆಲ್ಲ ಕರೆಸಿ ಅದನ್ನು ಕ್ಲಿಯರ್ ಮಾಡಿ ಆಮೇಲೆ ಅದು ಬಿಡುಗಡೆ ಮಾಡಿಸಿದ್ದು. ಸೊ ಇದೊಂದು ಟಫ್ ನೋಡ್ರಿ, ಇದು ರಿಸಲ್ಟ್. ಒಂದು ನಾವು ಯಾವಾಗ ಅವ್ರ ಮನೆಗೆ ಹೋಗಿ ಆ ಮಗುಗೆಲ್ಲ ತೆಗೆದ್ವಲ್ಲ, ವಿತಿನ್ 5 ನಿಮಿಷಕ್ಕೆ ರೆಡಿ ಆದರು. ಅದೆಲ್ಲ ಮಾಡಿದ್ಮೇಲೆ 3 ದಿನಕ್ಕೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ 2 ವರ್ಷ 3 ವರ್ಷದಿಂದ 4 ವರ್ಷದಿಂದ ಹೋಗೋಕ್ಕಾಗಿರಲಿಲ್ಲ ಮನೆ ದೇವಸ್ಥಾನ. ಹೌದು. ಸೊ ಅದು ಕ್ಲಿಯರ್ ಆದಮೇಲೆ ದಾರಿ ಕೊಟ್ಟಾಯಿತು. ಕ್ಲಿಯರ್ ಮಾಡಾದ್ಮೇಲೇನು ದಾರಿನೂ ಆಯಿತು. ಮತ್ತು ಅವರು ಸುಮಾರು ಏನಂತಂದ್ರೆ 6 ತಿಂಗಳಿನಿಂದ ಜಾಬ್ಗೆ ಹೋಗ್ತಾಯಿದ್ರು. ಈಗ ಅವರು ಗಂಡ ಇದಾದ್ಮೇಲೆ ದುಡಿತಕ್ಕಲ್ಲ ಜೀವನಕ್ಕೆ, ಅವರು ಏನೋ ಅಷ್ಟೇ ಏನೋ ಓದಿದ್ರಂತೆ. ಎಲ್ಲ ಕಡೆನೂ ಹೋದ್ಮೇಲೆ, ಇಲ್ಲಮ್ಮ ನಿಮ್ಗೆ ವಯಸ್ಸಾಗ್ಬಿಟ್ಟದೆ, ಒಂದು 45 ವರ್ಷ ಹತ್ತತ್ರ ಆಗೈತೆ, ಆಗಲ್ಲ ಅನ್ನೋರಂತೆ. ಈ ತಾಯಿ ಅನುಗ್ರಹದಿಂದ ಅದೆಲ್ಲ ಕ್ಲಿಯರ್ ಆದಮೇಲೆ ಒಂದು ಕಡೆ ಜಾಬ್ ಸಿಕ್ತು ಗುರುಗಳೇ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದ್ರು ಅವರು. ಇಲ್ಲ ನಾವು ಚೆನ್ನಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ ಅಂತೇಳಿ ಅವರು ಹೇಳಿದ್ರು. ಸೂಪರ್. ಸೊ ವೀಕ್ಷಕರೇ, ಇದೊಂದು ಪ್ರಾಕ್ಟಿಕಲ್ ಆಗಿ ಒಂದು ಡಿಫ್ರೆಂಟು ಡಿಫಿಕಲ್ಟ್. ಸೊ ಆ ಒಂದು ಕೇಸ್ ಅಟೆಂಡ್ ಮಾಡಿ ಅದರ ರಿಸಲ್ಟ್ ಕೊಟ್ಟವ್ರೆ. ಅದರದ್ದು ಒಂದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿದ್ದಾರೆ, ಅದನ್ನು ತೋರಿಸಿರ್ತೀನಿ. ಸೊ ಈ ಥರದ್ದು ಒಂದಷ್ಟು ಟಫ್ ಕೇಸ್ಗಳು ಸಾಮಾನ್ಯವಾಗಿ ಎಲ್ಲರಿಗೂ ಆಗಲ್ಲ. ಕೆಲವೊಬ್ಬೊಬ್ಬರು ಜೀವನದಲ್ಲಿ ಈ ಥರ ಇರುತ್ತೆ. ಯಾಮಾರಿದ್ರೆ ಇಡೀ ಜೀವನ, ಆ ಕುಟುಂಬನೇ ನಾಶ ಆಗಿಬಿಡುತ್ತೆ. ಅಂದರೆ ಒಬ್ಬರು ಉಳಿಯಲ್ಲ ಆ ಥರ. ಬಟ್ ಈಗ ತಂದೆ ಹೋಗಿದ್ದಾರೆ, ತಾಯಿ ಉಳ್ಕೊಂಡವ್ರೆ. ಸೊ ಇದೊಂದು ಪೂಜೆ ಅವ್ರನ್ನ ಉಳಿಸಿ ಅವ್ರನ್ನ ಕಾಪಾಡಾಯ್ತಿಲ್ಲ ಅಂದಿದ್ರೆ ಅದು ಇವರು ಉಳಿಯೋದು ಕಷ್ಟ ಇತ್ತು. ಸೊ ಈ ಥರದ ಕೇಸ್ಗಳು ನಿಮ್ಮ ಗಮನಕ್ಕೆ ತೊಗೊಂಬತ್ತಾ ಇದ್ದೀವಿ ನಾವು.
ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.